ಎಲ್ಲರಿಗೂ ನಮಸ್ಕಾರ. ಬ್ರಹ್ಮವೇದ ಅಸ್ಟ್ರಾಲಜಿಗೆ ನಿಮ್ನೆಲ್ಲರನ್ನು ಬರ ಹೇಳ್ತಾ ನಾನು ಪ್ರದೀಪ್. ಸೊ ಇವತ್ತು ಒಂದು ಟಾಪಿಕ್ನ ತಗೊಂಡಿದ್ದೀನಿ. ಸೊ ಆ ಟಾಪಿಕ್ ಬಂದು ಮದುವೆ ಜೀವನ ಹೇಗಿರುತ್ತೆ ಅಂತ ಒಂದು ಜಾತಕದಲ್ಲಿ ಹೇಗೆ ನಾವು ಅನಾಲಿಸಿಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ತಗೊಂಡಿದ್ದೀನಿ. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಅನಾಲಿಸಿಸ್ ಮಾಡಿದ್ವಿ. ಸೊ ಯಾವುದು ಅದು ಅನಾಲಿಸಿಸ್ ಅಂದರೆ 8-12 ಅನ್ನೋ ಒಂದು ಕಾಂಬಿನೇಷನ್ ಯಾವುದನ್ನ ಜಾತಕದಲ್ಲಿ ಯಾವುದನ್ನ ಭಾವಕ್ಕೆ ಅಥವಾ ಗ್ರಹಕ್ಕೆ 8-12 ಭಾವಗಳಾಗಿ ಕನೆಕ್ಟ್ ಆದಾಗ ಅದು ಅವ್ರಿಗೆ ಒಂದು ಸ್ವಲ್ಪ ಕೆಟ್ಟು ಫಲಗಳನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇವತ್ತು ಒಂದು ಉದಾಹರಣೆಯಾಗಿ ನಾವು ತಗೊಂಡು ಒಂದು 7ನೇ ಭಾವಕ್ಕೆ ಯಾವ್ಯಾವ ಭಾವಗಳು ಕನೆಕ್ಟ್ ಆದರೆ ಅವ್ರಿಗೆ ಯಾವ್ಯಾವ ರೀತಿಯಾದಂಥ ಫಲಗಳಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನೋಡೋಣ. ಈಗ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರುವಂಥ ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 15ನೇ ತಾರೀಕು, ಅಂದರೆ ಇನ್ನು 2 ದಿನ ಇದೆ, ಇವತ್ತು 13ನೇ ತಾರೀಕು. ಸೊ ಇನ್ನು 2 ದಿನದಲ್ಲಿ ಹೊಸ ಬ್ಯಾಚ್ ಅನ್ನೋದು ನಮ್ಮದು ಶುರು ಆಗ್ತಾ ಇದೆ. ಓಕೆ, ಸೊ 7ನೇ ಬ್ಯಾಚ್ ಇದು ಶುರು ಆಗ್ತಾ ಇರೋದು. ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಅವರು ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಅಮೌಂಟ್ ಸಹಿತ ಅಂದರೆ ಫೀಸ್ ಎಷ್ಟಿರುತ್ತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಕಮಿಟಿಯನ್ನು ಒಂದು ಇದರಲ್ಲಿ ಕೊಟ್ಟಿದ್ದೀನಿ, ಸೊ ಯೂಟ್ಯೂಬಲ್ಲಿ. ಸೊ ನೀವು ಹೋಗಿ ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆಗ್ಬೋದು ಕ್ಲಾಸ್ಗೆ. ಸರಿ, ಇವಾಗ ಟಾಪಿಕ್ನ ನೋಡೋಣ ಏನು ಅನ್ನೋದ್ರ ಬಗ್ಗೆ. ಸೊ ಒಬ್ಬರು ಒಂದು ಪ್ರಶ್ನೆಯನ್ನು ನಮ್ಮ ಹತ್ರ ತೊಗೊಂಬರ್ತಾರೆ. ಸರ್, ನನ್ನ ಮದುವೆ ಯಾವಾಗ ಆಗುತ್ತೆ ಅಥವಾ ನನ್ನ ಮದುವೆ ಜೀವನ ಯಾವಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ಈ ಥರ ಒಂದು ಪ್ರಶ್ನೆಗಳನ್ನ ನಮ್ಮ ಹತ್ರ ತೊಗೊಂಬಂದಾಗ ನಾವು ನೋಡಬೇಕಾಗಿರುವಂಥ ಭಾವ ಯಾವುದು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀವಿ. ಈಗ 12 ಭಾವಗಳಿದೆ. 1, 2, 3, 4, 5, 6, 7, 8, 9, 10, 11, 12. ಸೊ ಇಲ್ಲಿ 12 ಭಾವಗಳು. ಸೊ ಈ 12 ಭಾವಗಳಲ್ಲಿ ಮದುವೆ ಅಂತ ನಾವು ಒಂದು ಪ್ರಶ್ನೆನ ತಗೊಂಡಾಗ ಮುಖ್ಯವಾಗಿರುವಂಥ ಭಾವ ಯಾವುದು ಅಂತ ನೋಡ್ಬೇಕಂದಾಗ 7ನೇ ಭಾವ. ಓಕೆ, ಸೊ 7ನೇ ಭಾವ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಬರೀ 7ನೇ ಭಾವ ನೋಡಿದ್ರೆ ಸಾಕಾ ಅಂತ ಕೆಲವರು ಪ್ರಶ್ನೆಗಳನ್ನ ತಗೊಳ್ಬೋದು. ಸೊ 7ನೇ ಭಾವದ ಜೊತೆಲಿ ನಾವು ಹುಡುಗ ಆದ್ರೆ, ಓಕೆ, ಒಂದು ಹುಡುಗನ ಜಾತಕ ನಾವು ನೋಡ್ತಾ ಇದ್ರೆ ನಾವು ಶುಕ್ರ ಗ್ರಹನ ನೋಡಬೇಕು. ಇದೇ ಒಂದು ಹುಡುಗಿ ಜಾತಕ ನಾವು ನೋಡ್ತಾ ಇದೀವಿ ಅಂತಂದ್ರೆ ಕುಜನ ನಾವು ನೋಡ್ಬೇಕಾಗತ್ತೆ. ಓಕೆ, ಸೊ ಹುಡುಗನ ಜಾತಕ ಆದ್ರೆ ಶುಕ್ರ ಗ್ರಹ, ಹುಡುಗಿ ಜಾತಕ ಆದ್ರೆ ಕುಜ ಗ್ರಹನ ನೋಡ್ಬೇಕು. ಸರಿ, ಎರಡೂ ನೋಡಿದ್ವಿ, ಎರಡು ಕೂಡ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ ಅಥವಾ ಬ್ಯಾಡ್ ಆಗಿದೆ ಅಂತ ತೋರಿಸ್ತಾ ಇದೆ ಅಂತ ನಮ್ಮ ಮೈಂಡಿಗೆ ಬರುತ್ತೆ. ಸೊ ಅಥವಾ ಅದನ್ನ ಆಮೇಲೆ ನೋಡೋಣ. ಸೊ ನಾವು ಯಾವ್ಯಾವ ಭಾವಗಳು ಅನ್ನೋದ್ರ ಬಗ್ಗೆ ಈಗ ಫಸ್ಟ್ ನಾವು ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಟೀಚ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು, ಲಗ್ನ ಭಾವನ ನಾವು ನೋಡಬೇಕು. ಇದೇನಿದು, ತುಂಬ ಜನ ಬಂದು ಬರೀ 2-7-11 ಇದ್ರೆ ಸಾಕು, ಇವರು ಲಗ್ನ ಭಾವನ ಸೇರಿಸ್ಕೊಂಡಿದಾರಲ್ಲ ಇದರಲ್ಲಿ ಅಂತ ಪ್ರಶ್ನೆಗಳು ಬರ್ಬೋದು. ಯಾಕೆ ಲಗ್ನ ಭಾವ ಅಂತಂದ್ರೆ, ಲಗ್ನ ಭಾವದಲ್ಲಿ ಇಲ್ಲಿರುವಂಥ 12 ಭಾವಗಳು, ಇಲ್ಲಿರುವಂಥ 2ರಿಂದ 12ವರೆಗೂ ಇರುವಂಥ ಕಾರಕಗಳು ಏನೇನಿದೆಯೋ ಅಷ್ಟು ಕೂಡ ಲಗ್ನ ಭಾವದಲ್ಲೇ ಇದೆ ಅಂತ ಹೇಳ್ತೀವಿ. ಲಗ್ನ ಭಾವ ಅನ್ನೋದು ಬಹಳ ಹೆಡ್ಡು, ಲಗ್ನ ಭಾವ ಅನ್ನೋದು ತಲೆ. ಓಕೆ, ಸೊ ಲಗ್ನ ಅನ್ನೋದು ಜಾತಕದವರು. ಸೊ ಈಗ ನಾನು ಅಂತ ಕೇಳಿದ್ರೆ ನನ್ನ ಲಗ್ನ ನನ್ನನ್ನು ಗುರುತಿಸುತ್ತೆ. ಸೊ ಆ ರೀತಿ ಲಗ್ನ ಭಾವನೂ ಚೆನ್ನಾಗಿರ್ಬೇಕು ಅವರ ಜಾತಕದಲ್ಲಿ. ಅದ್ರ ನಂತರ ನಾವು ದಶ ಮತ್ತೆ ಭುಕ್ತಿನ ತಗೊಳ್ಬೇಕಾಗತ್ತೆ. ಓಕೆ, ಸೊ ಈಗ ತುಂಬಾ ಜನ ಏನ್ ಮಾಡ್ತಾರೆ, ಬರೀ ಗ್ರಹನ ನೋಡ್ತಾರೆ ಅಥವಾ ಬರೀ ಭಾವನ ನೋಡ್ತಾರೆ ಅಥವಾ ದಶಾಭುಕ್ತಿನ ನೋಡ್ತಾರೆ. ನನ್ನ ಹತ್ರ ತುಂಬಾ ಜನ ಕೇಳಿರೋದು ಏನು ಪ್ರಶ್ನೆ ಅಂತಂದ್ರೆ, ಸರ್ ದಶಾಭುಕ್ತಿಲಿ ನನಗೆ 2-7-11 ಬಂದ್ಬಿಟ್ಟಿದೆ ನನಗೆ, ಬಟ್ ಆದರೆ ನನಗೆ ಮದುವೆ ಆಗಿಲ್ಲ. ಸೊ ಮದುವೆ ಜೀವನ ನನಗೆ ಭಾಳ ಕಷ್ಟ ಆಗಿದೆ. ಮದುವೆ ಲೈಫಲ್ಲಿ ನನಗೆ 2-7-11 ಕನೆಕ್ಟ್ ಆಗಿದೆ, 2-7-11 ಕನೆಕ್ಟ್ ಆಗಿದೆ. ಸೊ ಈ 2-7-11 ಅನ್ನೋದು ಭಾಳ ಫೇಮಸ್ ಆಗಿಬಿಟ್ಟಿದೆ KP ಅಸ್ಟ್ರಾಲಜಿ ಸರ್ಕಲಲ್ಲಿ. ಆದರೆ ಒಂದು ಜಾತಕನ ನಾವು ತಗೊಂಡಾಗ ಅನಾಲಿಸಿಸ್ಗೆ ಇಷ್ಟು ಭಾವಗಳನ್ನ ನಾವು ನೋಡ್ಬೇಕಾಗುತ್ತೆ. ಕಾರಣ ಏನು ನೋಡೋಣ. ಈಗ ಒಂದು ಜಾತಕದಲ್ಲಿ 7ನೇ ಭಾವ ಚೆನ್ನಾಗಿರ್ಬೇಕು ಅಂತಂದ್ರೆ 7ನೇ ಭಾವಕ್ಕೆ ಚೆನ್ನಾಗಿರ್ಬೇಕು ಅಂದಾಗ 7ನೇ ಭಾವಕ್ಕೆ ಫೇವರಬಲ್ ಆಗಿರುವಂಥ ಭಾವಗಳು ಕನೆಕ್ಟ್ ಆಗಬೇಕು. ಫೇವರಬಲ್ ಆಗಿರೋ ಭಾವಗಳು ಯಾವ್ದ್ಯಾವುದು ಭಾವಗಳು ಅಂತ ತಗೊಂಡಾಗ ಈ 12 ಭಾವಗಳನ್ನ ನಾವು 3 ಭಾವಗಳಾಗಿ ಡಿವೈಡ್ ಮಾಡ್ತೀವಿ. ತ್ರಿಕೋಣ ಭಾವಗಳು ಅಂತ ಹೇಳ್ತೀವಿ. ಅದರಲ್ಲಿ 1, 5, 9 ಒಂದು ತ್ರಿಕೋಣ,
ಮತ್ತು 2, 6 ಮತ್ತು 10 ಎರಡನೇ ತ್ರಿಕೋಣ, 3, 7 ಮತ್ತು 11 ಎರಡನೇ ತ್ರಿಕೋಣ, 4, 8 ಮತ್ತು 12 ಇದು ನಾಲ್ಕನೇ ತ್ರಿಕೋಣ. ಸೊ ಈ ತ್ರಿಕೋಣ ಭಾವಗಳು ಯಾವುದು ಇದಕ್ಕೆ ಫೇವರಬಲ್ ಆಗಿರುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಕೆಲವರು ಈ 6ನೇ ಭಾವ ಈ 2, 6, 10 ಕನೆಕ್ಟ್ ಆಗಿದ ತಕ್ಷಣ ಕೆಲವ್ರ ಲೈಫ್ ಅನ್ನೋದು ಬ್ಯಾಡು ಸರ್, ಅವ್ರದ್ದು 2, 6, 10 ಅನ್ನೋಕ್ಕಿಂತ ಈ 6 ಮತ್ತು 10 ಏನಾದರೂ ಕನೆಕ್ಟ್ ಆಗ್ಬಿಡ್ತು ಅಂತಂದ್ರೆ ಮ್ಯಾರೇಜ್ ಲೈಫ್ ಅಷ್ಟೇ ಖಾಲಿ, ನಿಮ್ದು ಮುಗೀತು, ಏನಿಲ್ಲ ಲೈಫು ಅಂತ ಹೇಳ್ಬಿಡ್ತಾರೆ, ಪ್ರೆಡಿಕ್ಟ್ ಮಾಡಿಬಿಡ್ತಾರೆ. ಓಕೆ, ಸೊ ನಾವು ತುಂಬಾನೇ ಗಮನ ಇಟ್ಟು ನೋಡ್ಬೇಕಾಗತ್ತೆ. ಸೊ ಒಂದು ಜಾತಕ ಮ್ಯಾರೇಜ್ ಲೈಫ್ ಬಗ್ಗೆ ಕೇಳಕ್ ಬಂದಿದ್ದಾರೆ ಅಂದಾಗ 2, 7, 11 ಕನೆಕ್ಟ್ ಆಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಏಳನೇ ಭಾವಕ್ಕೆ ಈ ಕಾಂಬಿನೇಷನ್ಗಳಲ್ಲಿ ಈ 2 ಕಾಂಬಿನೇಷನ್ ಕನೆಕ್ಟ್ ಆಗಿದ್ರೆ 1, 5, 9, 3, 7, 11 ಸೊ ಈ ಕಾಂಬಿನೇಷನ್ ಮುಖಾಂತರ ಕನೆಕ್ಟ್ ಆಗಿದ್ರೆ ಲೈಫ್ ಅನ್ನೋದು ಸೂಪರ್ ಆಗಿರುತ್ತೆ. 7ನೇ ಭಾವ ಅನ್ನೋದು ಚೆನ್ನಾಗಿದೆ ಅಂತ ಅರ್ಥ. ಅವಾಗ ಏನ್ ಹೇಳಿ, 7ನೇ ಭಾವ ಅನ್ನೋದು ಚೆನ್ನಾಗಿದೆ ಅಂತ ಅರ್ಥ. ಸೊ ಮದುವೆಗೆ ಇದು ಚೆನ್ನಾಗಿದೆ, ಯಾಕಂದ್ರೆ 7ನೇ ಭಾವದಲ್ಲಿ ಕಾರಕಗಳಲ್ಲಿ ಒಂದನ್ನ ಕೊಟ್ಟು ಒಂದನ್ನ ತಗೊಳ್ಳೋ ಅನ್ನೋ ಒಂದು ಕಾರಕನೂ ಇದೆ, ಮತ್ತೆ ಪಾರ್ಟ್ನರ್ಶಿಪ್ ಅನ್ನೋ ಒಂದು ವಿಚಾರ ಇದೆ, ಅರ್ಧಾಂಗಿ ಅನ್ನೋ ಒಂದು ವಿಚಾರ ಇದೆ. ಓಕೆ, ಸೊ ಈ ರೀತಿ ನಾವು 7ನೇ ಭಾವಕ್ಕೆ ಪಾರ್ಟ್ನರ್ಶಿಪ್ಗೂ ಅದೇನೆ, ಓನ್ ಬಿಸ್ನೆಸ್ಗೂ 7ನೇ ಭಾವನೆ. ಓಕೆ, ಒಬ್ರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದನ್ನ ಕೊಟ್ಟು ಒಂದನ್ನ ತಗೊಳ್ಳೋದು. ಓಕೆ, ಯಾರನ್ನೋ ಒಂದು ಪ್ರಶ್ನೆ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ ತಕ್ಷಣ ತುಂಬಾ ಜನ 10ನೇ ಭಾವಕ್ಕೆ ಹೋಗ್ಬಿಡ್ತಾರೆ. ಓಕೆ, ಸೊ ಬಟ್ ಆದ್ರೆ 7ನೇ ಭಾವನೆ ಅದಕ್ಕೂ ಕಾರಕ. ಕಾರಣ ಏನು, ಹಣನ ಕೊಟ್ಟು ಒಂದನ್ನ ಖರೀದಿ ಮಾಡ್ತಾರೆ ಅವರು, ಒಂದನ್ನ ಕೊಟ್ಟು ಒಂದನ್ನ ತಗೊಳ್ಳುವಂತ ಒಂದು ಕಾರಕ ಕೂಡ 7ನೇ ಭಾವದಲ್ಲೇ ಇರೋದು. ಸೊ ಆ ರೀತಿ ಇವಾಗ ನಾವೇನ್ ಮಾಡ್ತೀವಿ, ಒಂದು ಮದುವೆ ಮಾಡ್ಕೊಂಡ್ ಬರ್ಬೇಕಂದ್ರೆ ಏನ್ ಮಾಡ್ತೀವಿ, ನಾವು ನಮ್ಮ ಹುಡುಗನ ಕೊಡ್ತೀವಿ, ಅವ್ರ ಹುಡುಗಿನ ಕರ್ಕೊಂಡ್ಬರ್ತೀವಿ. ಸೊ ಆ ರೀತಿ ಒಂದು ಫ್ಯಾಮಿಲಿ ಅನ್ನೋದನ್ನ ಬಾಂಡಿಂಗ್ ಆಗುತ್ತೆ ಅಲ್ವಾ. ಸೊ ಆ ರೀತಿ ನಾವು ತಗೊಂಡಾಗ 7ನೇ ಭಾವ ಒಬ್ರು ಜಾತಕದಲ್ಲಿ ಚೆನ್ನಾಗಿತ್ತು ಅಂತಂದ್ರೆ ಫಸ್ಟ್ ಮ್ಯಾರೇಜ್ ಲೈಫ್ ಅನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. 7ನೇ ಭಾವದ ಮುಖಾಂತರ ಅವ್ರಿಗೆ ಮ್ಯಾರೇಜ್ ಲೈಫ್ ಅನ್ನೋದು ಪ್ರಾಮಿಸ್ಡ್ ಆಗಿದೆ ಅಂತ ಅರ್ಥ. ಸಪೋಸ್ ಒಬ್ರು ಜಾತಕದಲ್ಲಿ 7ನೇ ಭಾವ ಈ ಯಾವುದೋ ಒಂದು ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಆಗಿದೆ. ಒಬ್ರು ಜಾತಕದಲ್ಲಿ 7ನೇ ಭಾವಕ್ಕೆ 2, 6, 10 ಕನೆಕ್ಟ್ ಆಗ್ಬಿಟ್ಟಿದೆ. ಸೊ 6 ಕನೆಕ್ಟ್ ಆಗಿದೆಯಲ್ಲ, ಇಲ್ಲೇನಾದ್ರೂ ಡೈವರ್ಸ್ ಆಗುವಂತ ಸಾಧ್ಯತೆಗಳಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. 6ನೇ ಭಾವದ ಕಾರಕ ಇದು 12ನೇ ಭಾವಗೆ ಬಂದರೂ ಕೂಡ 6ನೇ ಭಾವದಲ್ಲಿರುವಂಥ ಕಾರಕಗಳು ಏನು ಅಂತ ನೋಡಿದಾಗ ಒಂಟಿತನನ್ನ ಗುರುತಿಸುತ್ತೆ. ಓಕೆ, ಸೊ 2ನೇ ಭಾವದ ಕಾರಕಗಳಲ್ಲಿ ನಾವು ನೋಡಿದಾಗ ಮಾತು ಅನ್ನೋ ಒಂದು ವಿಚಾರ ಇದೆ. 7ನೇ ಭಾವಕ್ಕೆ ಕೆಲವೊಂದ್ಸರಿ 2ನೇ ಭಾವ ಕನೆಕ್ಟ್ ಆದಾಗ ಹೆಂಡತಿ ಕಡೆಯಿಂದ ಬರುವಂಥ ಹಣಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಅಥವಾ ಈ ಮಾತು ಅನ್ನೋ ಒಂದು ವಿಚಾರಕ್ಕೆ. ಓಕೆ, ಸೊ ಮಾತಲ್ಲಿ ಅವ್ರನ್ನ ಅಬ್ಯೂಸ್ ಮಾಡೋವಂಥದ್ದು ಅಥವಾ ಒಂದು ಸ್ವಲ್ಪ ಅವ್ರಿಗೆ ಮರ್ಯಾದೆ ಕೊಡದೆ ಮಾತಾಡುವಂಥ ವಿಚಾರಗಳು. ಈಗ ನನ್ನ ಜಾತಕದಲ್ಲಿ ಸಪೋಸ್ ಏನಾದರೂ ನಾನು 2ನೇ ಭಾವ ಕನೆಕ್ಟ್ ಆಗಿದೆ ನನ್ನ ಜಾತಕ ಅಂತ ತಗೊಂಡಾಗ ನಾನು ನನ್ನ ವೈಫಿಗೆ ಅವ್ರನ್ನ ಮರ್ಯಾದೆ ಕೊಟ್ಟು ಮಾತಾಡ್ಸಲ್ಲ. ಸೊ ಆ ರೀತಿ ಒಂದು ಜಾತಕ ಅಂತ ತಗೊಂಡಾಗ ಆ ಭಾವಗಳ ಮುಖಾಂತರ ಅವ್ರಿಗೆ ಯಾವ ರೀತಿದಂಥ ಫಲ ಕೊಡುತ್ತೆ ಅಂತ ನಾವು ನೋಡಬೇಕು. ಸೊ ಈಗ ಒಬ್ರು ಜಾತಕದಲ್ಲಿ 2, 6, 10 ಕನೆಕ್ಟ್ ಆಗಿದೆ ಅಂತಂದ್ರೆ ಅವ್ರಿಗೆ ಬರುವಂಥ ಹುಡುಗಿನೋ ಅಥವಾ ಹೆಂಡತಿನೋ ಆ ಗಂಡನಿಗೆ ಹೆಚ್ಚಾಗಿ ಮರ್ಯಾದಿನ ಕೊಡಲ್ಲ. ಯಾಕೆಂತಂದ್ರೆ 2ನೇ ಭಾವದಲ್ಲಿ ಮಾತು ಅನ್ನೋ ಒಂದು ಕಾರಕ ಇದೆ, 6ನೇ ಭಾವದಲ್ಲಿ ಏನಂತಾರೆ ಅದು ಒಂಟಿತನ ಅನ್ನೋ ಒಂದು ಕಾರಕ ಇದೆ, 10ನೇ ಭಾವದಲ್ಲಿ ಅಧಿಕಾರ ಅನ್ನೋ ಒಂದು ಕಾರಕ ಇದೆ. ಸೊ ಈ ಕಾರಕಗಳ ಮುಖಾಂತರ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಮ್ಯಾರೇಜ್ ಲೈಫ್ ಅನ್ನೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅರ್ಥ. ಸೊ ಡೈವರ್ಸ್ ಆಗುತ್ತೆ ಅಂತ ಮಾತು ತಗೊಳ್ಳೇಬಾರ್ದು. ಕಾರಣ ಏನು ಅಂತಂದ್ರೆ ಈ 6ನೇ ಭಾವ ಅನ್ನೋದು ಒಂಟಿತನನ ಗುರುತಿಸುತ್ತೆ. ಓಕೆ, ಸೊ 7ನೇ ಭಾವ ಅನ್ನೋದು ಜೋಡಿ ಆದ್ರೆ 6ನೇ ಭಾವ ಅನ್ನೋದು ಒಂಟಿತನ. ಇದನ್ನ ಹೇಳುತ್ತೆ ಹೊರತು 6ನೇ ಭಾವ ಡೈವರ್ಸ್ ಅಂತ ಹೇಳೋದಿಲ್ಲ. ಓಕೆ, ಸೊ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. 6ನೇ ಭಾವನ ಕನೆಕ್ಟ್ ಆಗಿರುವಂಥ ಜಾತಕಗಳು ನಿಮ್ಮ ಹತ್ರ ಇದ್ದಾಗ ನೀವು ನೋಡ್ಕೊಳ್ಬೋದು, ನಿಮ್ಮ ಜಾತಕದಲ್ಲೇನೆ ಕುಜಾನೋ ಅಥವಾ ಶುಕ್ರನೋ ಅಥವಾ 7ನೇ ಭಾವನೋ 6ಕ್ಕೆ ಕನೆಕ್ಟ್ ಆಗಿದ್ದಾಗ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಜೊತೆಲೇ ಇರ್ತೀರ, ಬಟ್ ಏನೋ ಒಂದು ಸಪ್ರೇಷನ್ಸ್ ಅನ್ನೋದು ನಿಮ್ಮಲ್ಲಿ ಕಾಣ್ತಾ ಇರ್ತದೆ. ಓಕೆ, ಒಂದೇ ಮನೇಲಿ ಇದ್ರೂ ಕೂಡ ನೀವು ಏನೋ ಒಂದು ಡಿಸ್ಟರ್ಬೆನ್ಸ್ ಇಬ್ರು ಮಧ್ಯದಲ್ಲಿ ಇದ್ದು ಸಪ್ರೇಟ್ ಆಗಿ ಇರೋ ಥರ ಅನ್ಸುತ್ತೆ ನಿಮ್ಮಿಬ್ರಿಗೂ. ಓಕೆ, ಅದೇ ಜಾತಕದಲ್ಲಿ ಜೊತೆಲಿ 8 ಮತ್ತು 12 ಕೂಡ ಕನೆಕ್ಟ್ ಆದಾಗ ಮಾತ್ರನೇ ಡೈವರ್ಸ್ ಅನ್ನೋ ಒಂದು ವಿಚಾರನ ಆಗುತ್ತೆ. ಬಟ್ ಆದರೆ ಎಲ್ಲ ಜಾತಕದಲ್ಲೂ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಗಂಡನ ಜಾತಕದಲ್ಲೋ ಅಥವಾ ಹೆಂಡತಿ ಜಾತಕದಲ್ಲೂ ಯಾರ್ದಾನೋ ಒಬ್ಬರ ಜಾತಕದಲ್ಲಿ ಒಳ್ಳೆ ಭಾವಗಳಿಗೆ ಕನೆಕ್ಟ್ ಆದಾಗ ಇಲ್ಲಿ ಏನೇ ತಪ್ಪುಗಳು ನಡೀತಾ ಇದ್ರು ಕೂಡ
ಓಕೆ, ಇನ್ನೊಬ್ಬರ ಜಾತಕದಲ್ಲಿ ಕೆಟ್ಟ ದಶೆನೋ ಅಥವಾ ಭುಕ್ತಿನೋ ಅಥವಾ ಭಾವದ ಕನೆಕ್ಟ್ ಆಗಿರುವಂಥ ರೀತಿಯಲ್ಲಿ ಏನೋ ಒಂದು ಸ್ವಲ್ಪ ಬ್ಯಾಡ್ ಆಗಿದ್ರು ಕೂಡ ಅವ್ರಿಗೆ ಮದುವೆ ಜೀವನ ಅನ್ನೋದು ಇನ್ನೊಬ್ರು ಬಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ. ಡೈವರ್ಸ್ ಅಂತ ತಗೊಂಡಾಗ ಇಬ್ಬರು ಜಾತಕನೂ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಬರೀ ಒಬ್ಬರು ಜಾತಕ ಇಟ್ಕೊಂಡು ಇವ್ರಿಗೆ ಡೈವರ್ಸ್ ಆಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಓಕೆ, ಸೊ ಈಗ ಯಾವ್ದಾರ ಒಬ್ರು ಜಾತಕದಲ್ಲಿ 3 ಮತ್ತು 7 11 ಕನೆಕ್ಟ್ ಆಗಿರೋ ಸೂಪರು, 1 5 9 ಕನೆಕ್ಟ್ ಆಗಿದ್ರು ಕೂಡ ಸೂಪರು. ಬಟ್ ಆದರೆ ಓಕೆ, ಸೊ ಇದನ್ನ ನಾವು ಮ್ಯಾರೇಜ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ನಾವು ಪ್ರೊಫೆಷನ್ ಅಂತ ತಗೊಂಡ್ಬಿಟ್ಟಾಗ ಈ 2 ಕಾಂಬಿನೇಷನ್ ಅನ್ನೋದು ಓಕೆ, ಈ 8 12 ಅನ್ನೋದು ಎಲ್ಲೇ ಕನೆಕ್ಟ್ ಆದ್ರೂ ಬ್ಯಾಡೆ. ಓಕೆ, ಸೊ ಮತ್ತೆ ಪ್ರೊಫೆಷನ್ ಅದೇ ಬಿಸ್ನೆಸ್ ಆ ರೀತಿ ತಗೊಂಡಾಗ ಈ 5 9 ಅನ್ನೋದು ಬ್ಯಾಡೆ. ಓಕೆ, ಸೊ ನಾವು ಪ್ರತಿ ಸರಿ ಹೇಳಿರ್ತೀವಿ ಅನ್ಸುತ್ತೆ, ಒಂದು ಜಾತಕ ಅಂತ ತಗೊಂಡಾಗ ಒಂದನ್ನು ಕೊಟ್ಟರೆ ಇನ್ನೊಂದು ಕೊಡೋಲ್ಲ ದೇವರು. ಓಕೆ, ಸೊ 7ನೇ ಭಾವಕ್ಕೆ ಇನ್ನರ್ ಲೈಫ್ ಕನೆಕ್ಟ್ ಆಗಿರುವಂಥ ಭಾವಗಳಿದ್ರೆ ಅವ್ರಿಗೆ ಹೆಚ್ಚಾಗಿ ಹಣ ಕೊಡೋಲ್ಲ. ಓಕೆ, ಸೊ ಇದೇ ಔಟರ್ ಲೈಫಾಗಿ ಕನೆಕ್ಟ್ ಆಗಿರುವಂಥ ಭಾವಗಳಿದ್ರೆ ಪರ್ಸನಲ್ ಲೈಫ್ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ. ಸೊ ಆ ರೀತಿ. ಓಕೆ, ಇವಾಗ 7ನೇ ಭಾವನ ನೋಡೋಣ. ಸೊ 7ನೇ ಭಾವ ಒಬ್ರು ಜಾತಕದಲ್ಲಿ ಈ 2 ಕಾಂಬಿನೇಷನ್ ಕನೆಕ್ಟ್ ಆದಾಗ ಚೆನ್ನಾಗಿರುತ್ತೆ ಜೀವನ. ಸೊ ಈ ಕಾಂಬಿನೇಷನ್ ಕನೆಕ್ಟ್ ಆದಾಗ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುವಂಥ ಒಂದು ಲೈಫ್ ಸ್ಟೈಲ್ ಇರ್ತದೆ. ಒಟ್ಟಿಗೆ ಒಂದೇ ಮನೆಯಲ್ಲೇ ಎಲ್ಲ ಇದ್ರೂ ಕೂಡ ಏನೋ ಒಂದು ಡಿಸ್ಟರ್ಬೆನ್ಸ್ ಅನ್ನೋದು ಅಥವಾ ಒಂದು ಮರ್ಯಾದೆ ಕಮ್ಮಿಯಾಗಿ ನಡ್ಕೊಳ್ಳುವಂಥ ವಿಚಾರಗಳು. ಸೊ ಇದೆಲ್ಲನೂ ಈ ಕಾಂಬಿನೇಷನಲ್ಲಿ ಬರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ ಅನಿಸುತ್ತೆ, 7ನೇ ಭಾವಕ್ಕೆ 2ನೇ ಭಾವ ಅನ್ನೋದು 8ನೇ ಭಾವವಾಗಿ ಬರುತ್ತೆ. ಸೊ ಅದರಿಂದ ನಾವು 8ನೇ ಭಾವ ಆಗಿ ಬರೋದ್ರಿಂದ ನಾವು 2ನೇ ಭಾವನ ನಾವು ತಗೊಳ್ಳಲ್ಲ ಮ್ಯಾರೇಜ್ಗೆ. ಸೊ ಮ್ಯಾರೇಜ್ಗೆ ನಮ್ಮ ಇಂಪಾರ್ಟೆಂಟ್ ಇರೋಂಥ ಹೌಸಸ್ಗಳು ಯಾವ್ದು ಅಂತಂದರೆ 7 ಮತ್ತು 11 ಅಷ್ಟೇ. ಓಕೆ, ಸೊ 7 11 ಕನೆಕ್ಟ್ ಆಗ್ಬೇಕಂದಾಗ ಅಂದರೆ ಈ ಭಾವಕ್ಕೆ ಒಂದು ಜಾತಕಕ್ಕೆ ಇನ್ನರ್ ಲೈಫಲ್ಲಿ ಕನೆಕ್ಟ್ ಆಗುವಂಥ ಬೇಸ್ ನಂಬರ್ಗಳು ಕನೆಕ್ಟ್ ಆದರೆ 7ನೇ ಭಾವದಲ್ಲಿ ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ ಕುಜಗ್ರಹ ಅನ್ನೋದು, ಕುಜನೋ ಅಥವಾ ಶುಕ್ರ ಗ್ರಹನೋ ಈ 2 ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಆದರೆ ಮದುವೆ ಜೀವನ ಅನ್ನೋದು ಚೆನ್ನಾಗಿರುತ್ತೆ. ಓಕೆ, ಸೊ ಲಗ್ನ ಯಾಕಪ್ಪ ನೋಡ್ಬೇಕು ನಾವು? ಸಪೋಸ್ ಒಬ್ರು ಜಾತಕದಲ್ಲಿ ಇಲ್ಲಿ ಓಕೆ ಈ 2 ಕಾಂಬಿನೇಷನ್ಗಳು 7ನೇ ಭಾವದಲ್ಲಿ ಸಪೋಸ್ ಒಬ್ರಿಗೆ 2 6 10 ಜೊತೆಯಲ್ಲಿ ಇದನ್ನು ತೊಗೊಂಬಿಡೋಣ, 2 4 8 ಮತ್ತು 12. ಸೊ ಇಷ್ಟು ಕಾಂಬಿನೇಷನ್ ಕನೆಕ್ಟ್ ಆಗ್ಬಿಟ್ಟಿದೆ 7ನೇ ಭಾವಕ್ಕೆ. ಕುಜಗ್ರಹ ಕೂಡ ಸಮಟೈಮ್ಸ್ ಏನಾಗುತ್ತೆ, ಕುಜನ ಶುಕ್ರನ ಕೂಡ ಔಟರ್ ಲೈಫ್ಗೆ ಕನೆಕ್ಟ್ ಆಗ್ಬಿಟ್ಟಿದೆ. ಸೊ ಅಂದ್ರೆ ಇವ್ರಿಗೇನು ಮದುವೆನೇ ಆಗಲ್ವಾ ಅಥವಾ ಮದುವೆ ಆಗಿ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ಗಳು ಬಂದ್ಬಿಡುತ್ತಾ, ಲೈಫ್ ಅನ್ನೋದು ಸ್ಪಾಯ್ಲ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಇದಕ್ಕೊಂದು ಮೆಥಡ್ ಇದೆ. ಏನು ಮೆಥಡ್ ಅಂತಂದ್ರೆ, ಈ ರೀತಿ ಔಟರ್ ಲೈಫ್ ಕನೆಕ್ಟ್ ಆಗೋದ್ರೂ ಕೂಡ ಇಲ್ಲಿ ಈ 2ನೇ ಭಾವ 8ನೇ ಭಾವ ಮತ್ತೆ 6ನೇ ಭಾವ ಅನ್ನೋದು ನ್ಯೂಟ್ರಲ್ ಆಗ್ಬಿಡುತ್ತೆ. ಓಕೆನಾ? ಸೊ ಇದೊಂದು ಟಾಪಿಕ್ ಇದೆ ನಮ್ಮ ಇದರಲ್ಲಿ, ಏನು ಅಂತಂದ್ರೆ ಸಮಸಪ್ತಮ ಭಾವ ಅಂತ ನಾವು ಕರಿತೀವಿ ಅದನ್ನ ಟಾಪಿಕ್ನ. ಓಕೆ, ಸೊ ಇದು ನ್ಯೂಟ್ರಲ್ ಆಗಿಬಿಡುತ್ತೆ. ನ್ಯೂಟ್ರಲ್ ಆಗುತ್ತೆ ಅಂತಂದ್ರೆ ಒಂದು 50% ಪ್ರಾಬ್ಲಮ್ನ ಕಮ್ಮಿ ಮಾಡಿಬಿಡುತ್ತೆ. ಓಕೆ, ಸೊ ಅದೊಂದು ಚಾಪ್ಟರ್, ಅದು ಸಪ್ರೇಟ್ ಚಾಪ್ಟರ್, ಸಮಸಪ್ತಮ ಭಾವ ಅಂತ ನಾವು ಕರಿತೀವಿ. ಓಕೆ, ಸೊ ಈ ತರ ಕಾಂಬಿನೇಷನ್ಗಳು ಬಂದಾಗ ಸಪೋಸ್ ಏನಾದರೂ ಒಂದು ಜಾತಕದಲ್ಲಿ ಲಗ್ನ ಭಾವದಲ್ಲಿ ಓಕೆ ಲಗ್ನ ಭಾವದಲ್ಲಿ ಇನ್ನರ್ ಲೈಫ್ ಕನೆಕ್ಟ್ ಆಗಿರುವಂಥದ್ದು, ಸಪೋಸ್ ಲಗ್ನ ಭಾವ ಬಂದು ಯಾರ್ದೋ ಒಬ್ರು ಜಾತಕದಲ್ಲಿ 3 ಮತ್ತು 7 ಅಥವಾ 11 ಕನೆಕ್ಟ್ ಆಗಿದೆ ಅಂದರೆ ಇದು ಸೂಪರ್ ಫ್ಯಾಂಟಾಸ್ಟಿಕ್. ಏನಕ್ಕೆ? ಸೊ ಈ 7 ಮತ್ತು 11 ಏನು ಮಾಡುತ್ತೆ, 8 ಮತ್ತು 12 ಭಾವಗಳನ್ನ ಕಂಟ್ರೋಲ್ ಮಾಡ್ತಾ ಇರ್ತದೆ. 7 ಮತ್ತು 11 ಅನ್ನೋದು 8 12 ಭಾವಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅನ್ನೋದು ಒಂದು ಅರ್ಥ. ಓಕೆ, ಅದೊಂದು ರೂಲು ಕೂಡ. ಸೊ ಲಗ್ನ ಭಾವ ಚೆನ್ನಾಗಿತ್ತು ಅಂತಂದ್ರೆ ಒಬ್ಬರ ಜಾತಕದಲ್ಲಿ ಅವ್ರಿಗೆ ಈ 8 12 ಎಲ್ಲೆಲ್ಲೆಲ್ಲ ಕನೆಕ್ಟ್ ಆಗುತ್ತೋ ಅಥವಾ ಎಲ್ಲೆಲ್ಲೆಲ್ಲ ಅವ್ರಿಗೆ ಪ್ರಾಬ್ಲಮ್ ಬರುತ್ತೋ ಅವರು ಅವರ ಬುದ್ಧಿವಂತಿಕೆತನದಿಂದ ಆ ಪ್ರಾಬ್ಲಮ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಮುಂದೆ ಮುಂದೆ ಬರೋರಾಗಿರ್ತಾರೆ. ಓಕೆ, ಇದು ಬಹಳ ಇಂಪಾರ್ಟೆಂಟು. ಸೊ ಈಗ ಲಗ್ನ ಭಾವ ಚೆನ್ನಾಗಿತ್ತು ಅಂತಂದ್ರೆ ಒಬ್ಬರ ಜಾತಕದಲ್ಲಿ ಕುಜನೋ ಅಥವಾ ಶುಕ್ರನೋ ಅಥವಾ 7ನೇ ಭಾವನ ಔಟರ್ ಲೈಫ್ ಕನೆಕ್ಟ್ ಆಗಿತ್ತು ಅಂತಂದ್ರೂ ಕೂಡ ಅವರು ಫ್ಯಾಮಿಲಿ ಲೈಫಲ್ಲಿ ತುಂಬಾನೇ ಒಳ್ಳೆ ನಿಭಾಯಿಸ್ಕೊಂಡು ಹೋಗುವಂಥವ್ರು ಆಗಿರ್ತಾರೆ. ಅಂತ ಹೆಚ್ಚಾಗಿ ಪ್ರಾಬ್ಲಮ್ಗಳು ಬರಲ್ಲ. ಸಮ್ಟೈಮ್ಸ್ ಮಾತ್ರ ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ. ಇನ್ನೂ ಕೆಲವೊಂದು ಟೈಮ್ಗಳಲ್ಲಿ ಅವರೇ ಬಿಟ್ಕೊಟ್ಟು ಅಥವಾ ಅವರೇ ಒಂದು ಒಳ್ಳೆ ಗುಣದ ಮುಖಾಂತರ ತಪ್ಪೋ ಸರಿನಾ ಯಾವುದು ಅಂತ ನೋಡಿಕೊಂಡು ಒಳ್ಳೆ ದಾರಿಲಿ ನಡೆಯೋರಾಗಿರ್ತಾರೆ. ಲಗ್ನ ಭಾವನು ಚೆನ್ನಾಗಿರ್ಬೇಕು ಅದಕ್ಕೆ. ಓಕೆ, ಸೊ ಅದಾದ್ಮೇಲೆ ದಶಾಭುಕ್ತಿ ಬರಬೇಕು. ತುಂಬ ಜನ ಏನು ಮಾಡ್ತಾರೆ, ಡೈರೆಕ್ಟ್ ದಶಾಭುಕ್ತಿಲಿ ಏನಾದರೂ 2 7 11 ಕನೆಕ್ಟ್ 2 7 11 ಕನೆಕ್ಟ್ ಯಾವ ರೀತಿ 2 7 11 ಅದು? ಓಕೆ, ಸೊ 2 7 11 2 7 11 ಅಂತಂದ್ರೆ ಅಲ್ಲ, ಹಂಗಲ್ಲ ಅದು. ಸೊ ದಶಾಭುಕ್ತಿ ಮುಖಾಂತರ 2 7 11 ಅನ್ನೋದಕ್ಕಿಂತ 7 ಮತ್ತು 11. ಸೊ ದಶಾಭುಕ್ತಿ ಮುಖಾಂತರ 7 ಮತ್ತು 11 ಕನೆಕ್ಟ್ ಆಗಿಲ್ಲ ಅಂತಂದ್ರೂ ಸಪೋಸ್ ಒಂದು ಜಾತಕದಲ್ಲಿ 5ನೇ ಭಾವ ಕನೆಕ್ಟ್ ಆಗಿದೆ ಅಂತಂದ್ರೂ ಕೂಡ ಮದುವೆ ಆಗ್ಬಿಡುತ್ತೆ. ಸಪೋಸ್ 3ನೇ ಭಾವ ಕನೆಕ್ಟ್ ಆಗಿದೆ ಅಂತ ತಗೊಂಡ್ರು ಆಗ್ಬಿಡುತ್ತೆ ದಶಾಭುಕ್ತಿ ಮುಖಾಂತರ ಬರೋವಾಗ. ಕಾರಣ ಏನು ಅಂತಂದ್ರೆ ಇದು ಇನ್ನರ್ ಲೈಫ್ ಬೇಸ್ಡ್ ಆಗಿರುವಂಥ ನಂಬರ್ಸ್ಗಳು.
ಅದಕ್ಕೊಂದು ಥಿಯರಿ ಇದೆ ಆ್ಯಕ್ಚುಲಾಗಿ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರೆ ತುಂಬ ದೊಡ್ಡದಾಗುತ್ತೆ ಆ್ಯಕ್ಚುಲಾಗಿ. ಕೆಲವ್ರ ಜಾತಕದಲ್ಲಿ 2711 ಕನೆಕ್ಟ್ ಆದರೂ ಮದುವೆ ಆಗಿರಲ್ಲ. ಓಕೆ, ಇನ್ನು ಕೆಲವ್ರ ಜಾತಕದಲ್ಲಿ ಬರೀ ಈ ಥರ 5 ಮತ್ತು 1, 5, 3 ಸೊ ಈ ರೀತಿ ಕನೆಕ್ಟ್ ಆಗಿರುವಂಥ ನಂಬರ್ಗಳು ಇದ್ರೂ ಕೂಡ ಮದುವೆ ಆಗಿರುವಂಥ ಸಾಧ್ಯತೆಗಳು ಇರ್ತದೆ. ಸೊ ಅದಕ್ಕೆ ಒಂದು ಥಿಯರಿ ಇದೆ, ಅದನ್ನು ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಒಬ್ರು ದಶಾಭುಕ್ತಿಗಳಲ್ಲಿ ಒಂದು ಜಾತಕಕ್ಕೆ ಈ ಭಾವಗಳು ಎರಡೂ ಅಂದರೆ 7ನೇ ಭಾವನು ಶುಕ್ರನು ಅಥವಾ ಕುಜಾನು ಕೆಟ್ಟಿದ್ದು, ಇಲ್ಲಿ ಏನಾದರೂ ದಶಾಭುಕ್ತಿಗಳಲ್ಲಿ 6, 8 ಮತ್ತು 12 ಕನೆಕ್ಟ್ ಆಯಿತು ಅಂತಂದರೆ ಡೈವರ್ಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಓಕೆ, ಸಪೋಸ್ ದಶಾಭುಕ್ತಿಗಳಲ್ಲಿ ಅವ್ರಿಗೆ ಕನೆಕ್ಟ್ ಆಗಿಲ್ಲ ಈ ರೀತಿ ಒಂದು ಕಾಂಬಿನೇಷನ್ ಅನ್ನಿದ್ರೆ ಆಗಲ್ಲ. ಓಕೆ, ಸೊ ಏನೂ ತೊಂದರೆ ಬರಲ್ಲ. ಏನಂದರೆ ಡಿಸ್ಟರ್ಬೆನ್ಸು, ಮನೇಲೇ ಇರ್ತಾರೆ, ಕಿತ್ತಾಡ್ತಾರೆ, ಜಗಳ ಮಾಡ್ತಾರೆ, ಪ್ರಾಬ್ಲಮ್ ಅನ್ನೋದು ಫೇಸ್ ಮಾಡ್ತಾರೆ. ಇಲ್ಲಾಂದರೆ ಹಸ್ಬೆಂಡ್ ವೈಫು ಸಪ್ರೇಟ್ ಆಗಿಬಿಡೋದು, ವೈಫ್ ಹೋಗಿ ಅಮ್ಮನ ಮನೆಯಲ್ಲಿರುವಂಥದ್ದು, ಅಥವಾ ಹಸ್ಬೆಂಡು ಬಿಟ್ಟು ಬೇರೆ ಕಡೆ ಹೋಗಿ ಸಪ್ರೇಟ್ ಮನೆ ಮಾಡ್ಕೊಂಡಿರೋವಂಥದ್ದು. ಸೊ ಈ ರೀತಿ ಆದಂಥ ವಿಚಾರಗಳಾಗುತ್ತೆ ಹೊರತು ಡೈವರ್ಸ್ ಅನ್ನೋದು ಅಷ್ಟು ಈಸಿಯಾಗಿ ಆಗಲ್ಲ. ಸೊ ಡೈವರ್ಸ್ ಅನ್ನೋದು ಯಾವಾಗ ಆಗುತ್ತೆ? ದಶಾಭುಕ್ತಿ ಮುಖಾಂತರನೂ ಕನೆಕ್ಟ್ ಆಗಬೇಕದು. ಓಕೆನಾ? ಸೊ ಅವಾಗ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದೊಂದು ಪಾಯಿಂಟು. ಸೊ ದಶಾಭುಕ್ತಿ ಮುಖಾಂತರ ಯಾವಾಗೆಲ್ಲ ಚೆನ್ನಾಗಿರೋದಾಗುತ್ತೆ, ಒಳ್ಳೆ ಹಸ್ಬೆಂಡ್ ಆ್ಯಂಡ್ ವೈಫು ಕಾಂಬಿನೇಷನ್ಗಳು ಚೆನ್ನಾಗಿ ಆಗ್ತಾರೆ ಅಂತಂದಾಗ ಈ ರೀತಿ ಇನ್ನರ್ ಲೈಫ್ಗೆ ಕನೆಕ್ಟ್ ಆದಾಗ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ಸೊ ದಯವಿಟ್ಟು ಅಷ್ಟೇ ಎಲ್ಲರೂ ಅಷ್ಟೇ ಈ 2711 ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ಒಂದು ಜಾತಕದಲ್ಲಿ ಮ್ಯಾರೇಜ್ ಚೆನ್ನಾಗಿರಬೇಕು ಅಂತಂದರೆ 7ನೇ ಭಾವದ ಸಬ್ಲಾಡು ಕನೆಕ್ಟ್ ಆಗಿರೋಂಥ ಸ್ಟಾರು ಸಬ್ಬು ಮುಖಾಂತರ ನೋಡಿ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ 7th ಹೌಸು ಯಾವ ಸಬ್ಲಾಡ್ ಅಂದರೆ 7th ಹೌಸ್ ಭಾವ ಯಾವ ಸಬ್ಲಾಡಲ್ಲಿ ಕನೆಕ್ಟ್ ಆಗಿದೆ? ಗುರು ಓಲ್ಡ್ ಸಿಗ್ನಿಫಿಕೇಟರ್ಸ್ ಮುಖಾಂತರ ನೋಡೋಣ ಈಗ ಫಸ್ಟ್, ಆಮೇಲೆ ಇಂಟರ್ಲಿಂಕ್ಸ್ನ ನೋಡೋಣ. ಸೊ ಓಲ್ಡ್ ಸಿಗ್ನಿಫಿಕೇಟರ್ಸ್ ಮುಖಾಂತರ ಈಗ ಗುರು ಬಂದು 7ನೇ ಭಾವದ ಸಬ್ಲಾಡು, ಗುರು ನಿಂತಿರುವಂಥ ನಕ್ಷತ್ರ ಬುಧ. ಸೊ ಈ ಎರಡು ಕಾಂಬಿನೇಷನ್ಸ್ ಮುಖಾಂತರ ಅವ್ರಿಗೆ ಏನಾದರೂ ಒಳ್ಳೆ ಕಾಂಬಿನೇಷನ್ಸ್ ಇದ್ದರೆ, ಅಂದರೆ ಈ ಇನ್ನರ್ ಲೈಫ್ ಬೇಸ್ಡ್ ಇರುವಂಥ ನಂಬರ್ಸ್ಗಳಿದ್ದಾಗ ಮ್ಯಾರೇಜ್ ಅನ್ನೋದು ಸೂಪರ್ ಆಗಿರುತ್ತೆ. ಓಕೆ, ಸೊ ಔಟರ್ ಬೇಸ್ಡ್ ಆಗಿರುವಂಥ ನಂಬರ್ಸ್ಗಳು ಏನಾದರೂ ಇದ್ದಾಗ ಅವ್ರಿಗೆ ಮ್ಯಾರೇಜ್ ಲೈಫ್ ಅನ್ನೋದು ಸ್ವಲ್ಪ ಬ್ಯಾಡ್ ಆಗಿರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಎಸ್ಪೆಷಲಿ ಈ 8, 12 ಜೊತೆಗೆ 6 ಕನೆಕ್ಟ್ ಆದಾಗ ಸ್ವಲ್ಪ ಬ್ಯಾಡ್ ರಿಸಲ್ಟ್ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದೇ ಇಂಟರ್ಲಿಂಕ್ಸ್ ಮುಖಾಂತರ ನೋಡಿದಾಗ 7ನೇ ಭಾವ ಗುರು ಸಬ್ಲಾಡ್ ಆಗಿ ಗುರು ನಿಂತಿರುವಂಥ ನಕ್ಷತ್ರ ಬುಧ, ಅಲ್ಲಿಂದ ಅದ್ರ ಸಬ್ಲಾಡ್ ಗುರುವಿನ ಸಬ್ಬು ಸ್ಟಾರು ಮತ್ತು ಸಬ್ಬನ್ನ ತಗೊಳ್ತೀವಿ. ಸಬ್ಬು ಒಂದು ಕುಜ ಅಂತ ತಗೊಳ್ಳೋಣ. ಓಕೆ, ಸೊ ಕುಜ ಅಂತ ತಗೊಂಡಾಗ ನಾವಿಲ್ಲಿ ಈ ಒಂದು ಕಾಂಬಿನೇಷನ್ಸ್ ಮುಖಾಂತರ ಇನ್ನರ್ ಲೈಫ್ಗೆ ಕನೆಕ್ಟ್ ಆಗುವಂಥ ಬೇಸ್ಡ್ ಆಗಿರುವಂಥ ನಂಬರ್ ಬಂದರೆ ಸೂಪರ್. ಇದೇ ಔಟರ್ ಲೈಫ್ ಬೇಸ್ಡ್ ಆಗಿರುವಂಥದ್ದು ಅಂದರೆ 6, 8, 12 ಈ ಥರ ಕನೆಕ್ಟ್ ಆದಾಗ ಮ್ಯಾರೇಜ್ ಲೈಫ್ ಅನ್ನೋದು ಬ್ಯಾಡ್ ಆಗುತ್ತೆ. ಇದೇ ರೀತಿ ಭಾವಗಳನ್ನ ನೀವು ನೋಡಬೇಕಾಗುತ್ತೆ. ಇದು ಓಲ್ಡ್ ಸಿಗ್ನಿಫಿಕೇಟರ್ಸು ಬರೀ ಸ್ಟಾರ್ ಲೆವೆಲ್ ಮಾತ್ರನೇ ತಗೊಳುತ್ತೆ. ಇದು ಸಬ್ ಲೆವೆಲ್ವರೆಗೂ ಹೋಗುತ್ತೆ. ಓಕೆ, ಇದು ಸಬ್ ಲೆವೆಲ್ವರೆಗೂ ಹೋಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ದಶಾಭುಕ್ತಿಗಳಲ್ಲಿ ಯಾವುದು ನಡೀತಾ ಇದೆ, ದಶಾಭುಕ್ತಿಲಿ ಯಾವುದೋ ಒಂದು ಪ್ಲಾನೆಟ್ ನಡೀತಾ ಇದೆ, ದಶೆಯಲ್ಲೀಗ ಗುರು ದಶೆ ನಡೀತಾ ಇದೆ, ಇದು ಪ್ಲಾನೆಟ್ ಆಗಿ ತಗೊಳ್ತಾರೆ. ನೆಕ್ಸ್ಟ್ ಅದ್ರ ಸ್ಟಾರ್ ತಗೊಳ್ತಾರೆ ಬುಧ, ಆಮೇಲೆ ಅದ್ರ ಇದು ಸಬ್ಬು ತಗೊಳ್ತಾರೆ ಕುಜ ಯಾವ ಕಾಂಬಿನೇಷನ್ ಅಲ್ಲಿ ಇದೆ ಅಂತ ನೋಡ್ತಾರೆ. ಕುಜ ಯಾವ ಕಾಂಬಿನೇಷನ್ ಅಲ್ಲಿ ಇದಾನೆ ಅಂತ ನೋಡ್ತಾರೆ. ಕುಜ ಈ ಕಾಂಬಿನೇಷನ್ ಅಲ್ಲಿ ಇದ್ರೆ ಇದು ಒಳ್ಳೇದು ಅಥವಾ ಕೆಟ್ಟದು. ಸೊ ಆ ರೀತಿ ತಗೊಂಡು ಹೋಗ್ಬಿಡ್ತಾರೆ. ಬಟ್ ಆದರೆ ಇಷ್ಟು ಅನಾಲಿಸಿಸ್ ಇದೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಇಷ್ಟು ಅನಾಲಿಸಿಸ್ನ ನಾವು ಮಾಡಬೇಕು. ಓಕೆ, ಸೊ ನಾವು ಪ್ಲಾನೆಟ್ಗೆ ಹೋಗಿ ಸ್ಟಾರ್ಗೆ ಹೋಗಿ ಮತ್ತು ಅದ್ರ ಸಬ್ಗೆ ಹೋಗಿ ನಾವು ತಗೊಳ್ಳೋವಾಗ ಅದು ಕೆಲವೊಂದು ಮಿಸ್ಟೇಕ್ಗಳನ್ನ ಕೊಡುತ್ತೆ. ದಯವಿಟ್ಟು ಈ ರೀತಿ ನೀವು ಯಾರು ಕೂಡ ತಗೊಳ್ಬೇಡಿ. ಸೊ ನೀವು ತಗೊಳ್ಳೋದಾದರೆ ಈ ರೀತಿ ಅನಾಲಿಸಿಸಲ್ಲಿ ತಗೊಳ್ಳಿ. ಓಕೆ, ಒಂದು ಮ್ಯಾರೇಜ್ ಅನ್ನೋದು ಹಾಫ್ ಆಫ್ ಹಿಸ್ ಲೈಫ್ ಕಂಪ್ಲೀಟಾಗಿ ಅದನ್ನ ಕ್ಯಾರಿ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಒಂದು ಮ್ಯಾರೇಜ್ ಅಂತ ಒಂದು ವಿಚಾರ ತಗೊಂಡಾಗ ಈ ರೀತಿಯಾದಂಥ ಒಂದು ಕನೆಕ್ಷನ್ ಇರಬೇಕು. 7ನೇ ಭಾವ ಇದು ಓಲ್ಡ್ ಸಿಗ್ನಿಫಿಕೇಟರ್ಸು, ಇದು KP ಇಂಟರ್ಲಿಂಕ್ಸ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ ಮುಖಾಂತರ ನೀವು ತಗೊಳ್ಬೋದು. ಮತ್ತೆ ಗ್ರಹ ಅಂತ ತಗೊಂಡಾಗ ಸೇಮ್ ಅದೇ ರೀತಿ ಒಂದು ಗ್ರಹ ಅಂತ ತಗೊಂಡಾಗ ಈಗ ಶುಕ್ರನೋ ಕುಜಾನೋ ಯಾವುದೋ ಒಂದು ಗ್ರಹ. ಓಕೆ, ಸೊ ಎರಡೂ ಕಾಂಬಿನೇಷನ್ಗಳು ಅದ್ರ ಸ್ಟಾರ್ ಲಾಡು ಅದ್ರ ಸಬ್ ಲಾಡ್ ಮುಖಾಂತರ ಅಂದರೆ ಕುಜ ನಿಂತಿರೋಂಥ ಸ್ಟಾರು ಸಬ್ಬು. ಸೊ ಓಕೆ, ಕುಜ ನಿಂತಿರೋಂಥ ಸ್ಟಾರು ಸಬ್ಬು ಮುಖಾಂತರ ಒಳ್ಳೆ ಭಾವಗಳಿಗೆ ಕನೆಕ್ಟ್ ಆಗಿದ್ರೆ ಮ್ಯಾರೇಜ್ ಲೈಫ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಕೆಟ್ಟದಾಗಿ ಕನೆಕ್ಟ್ ಆಗಿದ್ರೆ, ಸೊ ಈ ಥರ 6, 8, 12 ಕನೆಕ್ಟ್ ಆಗಿರೋದು, ಸೊ ಆ ರೀತಿ ಕನೆಕ್ಟ್ ಆದಾಗ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಮ್ಯಾರೇಜ್ ಲೈಫಲ್ಲಿ ಇದೆ. ಓಕೆ, ಸೊ ಇದರಲ್ಲಿ ಸೆಕೆಂಡ್ ಮ್ಯಾರೇಜ್ ಅಂತ ನಾವು ಕೇಳಿದಾಗ ಯಾರಾದರೂ ಒಬ್ಬರು ಪ್ರಶ್ನೆ ತಗೊಂಡಾಗ ಸೆಕೆಂಡ್ ಮ್ಯಾರೇಜ್ಗೆ ನಾವು 9ನೇ ಭಾವನ ನೋಡ್ತೀವಿ. ಓಕೆ, ಸೊ ಸೆಕೆಂಡ್ ಮ್ಯಾರೇಜ್ಗೆ 9ನೇ ಭಾವ. ಸಪೋಸ್ ಯಾರಿಗಾನ ಜಾತಕದಲ್ಲಿ ಶುಕ್ರನ ಕುಜನ ಕೆಟ್ಟಿದ್ದು ದಶಾಭುಕ್ತಿ ಮುಖಾಂತರ ಅದು ಬಂದು ಏನಾದರೂ ಕೆಟ್ಟಿದ್ರೆ
ಆಗ ನಾವು 9ನೇ ಭಾವನ ನೋಡ್ತೀವಿ. ಸಪೋಸ್ ಒಬ್ರು ಜಾತಕದಲ್ಲಿ ಕುಜಗ್ರಹನೋ ಅಥವಾ ಶುಕ್ರಗ್ರಹನೋ ಕೆಟ್ಟಿದ್ದಾನೆ ಅಂತ ತಗೊಂಡಾಗ ಅವ್ರಿಗೆ 2ನೇ ಮದುವೆ ಆದರೂ ಕೂಡ ಅವರ ಜಾತಕದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳನ್ನೋದು ಇದೆ. ಕಾರಣ ಏನು ಅಂತಂದರೆ, ಒಂದು ಭಾವನ ನಾವು ಅನಾಲಿಸಿಸ್ ಮಾಡಬೇಕಂದಾಗ ಅಥವಾ ಒಂದು ಗ್ರಹನ ನಾವು ಅನಾಲಿಸಿಸ್ ಮಾಡಬೇಕಂದಾಗ 7ನೇ ಭಾವನ ನಾವು 9 ಗ್ರಹಗಳಿಗೆ ಡಿವೈಡ್ ಮಾಡ್ತೀವಿ. ಓಕೆನಾ? ಸೊ 7ನೇ ಭಾವನ ನಾವು 9 ಗ್ರಹಗಳಿಗೆ ಡಿವೈಡ್ ಮಾಡಿದಾಗ, ಅಂದರೆ 7th ಹೌಸ್ನ 9 ಭಾಗಗಳಾಗಿ ಡಿವೈಡ್ ಮಾಡಿದಾಗ, ಸೊ ಈ ಥರ 9 ಭಾಗಗಳಾಗಿ ಒಂದೊಂದೇ ಗ್ರಹಗಳನ್ನ ತಗೊಂಡಾಗ, ಸೊ 7ನೇ ಭಾವ ಒಬ್ಬರು ಜಾತಕದಲ್ಲಿ 2, 6, 11 ಕನೆಕ್ಟ್ ಆಗಿಬಿಟ್ಟಿದೆ. ಓಕೆ, ಸಾರಿ 2, 6 ಅಂತೀನಿ, 2, 6, 10, 8, 12 ಈ ಥರ ಔಟರ್ ಬೇಸ್ಡ್ ಕನೆಕ್ಟ್ ಆಗಿದೆ. ಶುಕ್ರ ಗ್ರಹ ಚೆನ್ನಾಗಿದ್ದಾನೆ ಅಂದರೆ ಏನೂ ಪ್ರಾಬ್ಲಮ್ ಇರಲ್ಲ. ಓಕೆ, ಸೊ ಶುಕ್ರ ಗ್ರಹ ಚೆನ್ನಾಗಿಲ್ಲ ಅಂತಂದರೆ ಮಾತ್ರನೇ ಹೆಚ್ಚಾಗಿರೋಂಥ ಪ್ರಾಬ್ಲಮ್ಗಳು. ಸಪೋಸ್ ಭಾವ ಮಾತ್ರ ಕೆಟ್ಟಿದೆ, ಶುಕ್ರ ಗ್ರಹ ಚೆನ್ನಾಗಿದೆ ಅಂತ ತಗೊಂಡಾಗ ಮ್ಯಾರೇಜಲ್ಲಿ ಅಂಥ ಪ್ರಾಬ್ಲಮ್ಸ್ಗಳು ಬರಲ್ಲ. ಓಕೆ, ಸೊ ಎರಡೂ ಕೆಟ್ಟಿರಬೇಕು, ಗ್ರಹ ಮತ್ತು ಭಾವ ಎರಡೂ ಕೆಟ್ಟಿದ್ರೆ ಮ್ಯಾರೇಜ್ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ ಅನುಭವಿಸುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇದೆ. ಸಪೋಸ್ 7ನೇ ಭಾವ ಏನಾದರೂ ತುಂಬ 8, 12ಕ್ಕೆ ಕನೆಕ್ಟ್ ಆಗಿತ್ತು ಅಂತಂದರೆ ಅದೊಂದು ಕಂಪ್ಲೀಟ್ ಬ್ಯಾಡ್ ಅನಾಲಿಸಿಸ್ ಆಗುತ್ತೆ. ಯಾಕೆಂದರೆ ಕಂಪ್ಲೀಟ್ ಆಗಿರುತ್ತೆ, ಅದು ಕಂಪ್ಲೀಟ್ ಆ ಭಾವನೆ ಕೆಡಿಸಿದೆ ಅಂತ ಅರ್ಥ. ಅಂದರೆ ಅವರು ಬಿಸ್ನೆಸ್ ಮಾಡುವಾಗ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗತ್ತೆ, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಕೆಲವೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗತ್ತೆ. ತುಂಬ ವಿಚಾರದಲ್ಲಿ ಈ ಭಾವ ಮಾತ್ರ ಕೆಟ್ಟಿತ್ತು ಅಂತಂದರೆ ತುಂಬ ವಿಚಾರ, ಭಾವನೆ ಹೋಯ್ತು ಅಂತ ಅರ್ಥ. ಆದರೆ ಗ್ರಹ ಚೆನ್ನಾಗಿತ್ತು ಅಂತಂದರೆ ಗ್ರಹದ ಮುಖಾಂತರ ಅವ್ರಿಗೂ ಅವ್ರ ವೈಫ್ಗೂ ಯಾವುದೇ ವಿಧವಾದ ಹೆಚ್ಚಾಗಿರುವಂಥ ತೊಂದರೆಗಳು ಬರಲ್ಲ ಅಂತ ನೀವು ತಗೊಳ್ಬೇಕಾಗತ್ತೆ. ಮತ್ತು ಇಷ್ಟು ಭಾವಗಳನ್ನ ಅನಾಲಿಸಿಸ್ ಮಾಡಿದ್ವಿ. ಸೊ ಇದು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಇದನ್ನು ಇಲ್ಲೇ ನಿಲ್ಲಿಸ್ತೀನಿ. ಇನ್ನೊಂದು ಏನೋ ಹೇಳಕ್ಕೆ ಬಂದೆ ನಾನು ಆ್ಯಕ್ಚುಲಾಗೆ, ಸೊ ಬಟ್ ಅದು ಬೇಡ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಅದು 9ನೇ ಭಾವದ ಬಗ್ಗೆ ಏನೋ ಹೇಳೋಣ ಅಂದ್ಕೊಂಡೆ, ಸೊ ಬಟ್ ಬೇಡ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಅವರು ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.